ಅದು ಅತ್ತಿ ಉಪಾಸಿರು ಶಿವರಾತ್ರಿಗೆ ಉಪವಾಸ ಮಾಡು ಅಂತ ಗಂಟು ಬಿದ್ದಾಳ. ನಂಗೆ ಉಪವಾಸ ಮಾಡೋಕ್ಕಾಗಲ್ಲ. ನಂಗೆ ಹೊಟ್ಟೆ ತುಂಬ ಕೂಳ್ಬೇಕಷ್ಟೇ. ಊಟ ಬೇಕು, ಊಟ. ನೋಡ್ದೇನು ಹೊಟ್ಟೆ ಹೆಂಗೆ ಗುರ್ರ ಅನ್ನಕತ್ತೈತಿ. ನಂಗೆ ಊಟ ಬೇಕಷ್ಟೇ. ನೀನು ಅವನು ಊಟ ಕಂಡಿ ಇಲ್ಲಲೇ. ಏನು ಅವನಂತ್ಯ? ನಮ್ಮ ಅವ್ಗೆ ಹೇಳ್ತೀನಿ. ನಮ್ಮ ಅವ್ಗೆ ಹೇಳ್ತೀನಿ. ಹೇಳ್ಬೇಡ. ಹಾಂ, ನಿನ್ಗೇನು ಹೊಟ್ಟೆ ತುಂಬ ಎಗ್ಗಳರೆ ಗುದ್ದಡ್ರ ಮಟ ಊಟಕ್ಕೆ ಹಾಕಕತ್ತಾರ. ಅದಕ್ಕೆ ಅನಿಸೋಲ್ತು ನಂಗೆ ಊಟ ಬೇಕಪ್ಪ. ಓತ ನಂಗೆ ಉಪವಾಸ ಇರೋಕ್ಕಾಗಲ್ಲ. ಹಣ್ಣು ತಿಂದು ಉಪವಾಸ ಇರೋ ಅಂತಾರೆ. ಹಂಗೆ ಹಣ್ಣು ತಿಂದ್ರು ಹೊಟ್ಟೆ ತುಂಬಂಗಿಲ್ಲ ಮಾವ. ಈಗ ಅತ್ತಿ ಕಾಟಕ್ಕೆ ಉಪವಾಸ ಇರ್ತೀನಿ ಅಂತ ಹೇಳಿ ಒಂದು 4 ಬಾಳೆಹಣ್ಣು, ಒಂದೇ ಒಂದು ಗೊಂಚಲ ದ್ರಾಕ್ಷಿ ಹಣ್ಣು ತಿಂದು ಬಂದೇನಿ. ಹೊಟ್ಟೆ ತುಂಬಿಲ್ಲ. ನಂಗೆ ಹೊಟ್ಟೆ ತುಂಬ ಬೇಕು ಮಾವ. ಇಲ್ಲಿ ನಮ್ಮ ಊರು ಬಸ್ ಸ್ಟ್ಯಾಂಡ್ ಐತಲ್ಲ, ಅಲ್ಲಿ ಹೊಸ ತಿನ್ನುವೆಲ್ಲ ಮಾಡ್ಯಾರ. ಹೋಗೊಂಚೂರು ಏನಾರ ತಿನ್ನಕ್ಕೆ ತಂದ್ಕೊಡು ಮಾವ. ರೂಮ್ನ್ಯಾಗ ತಂದ್ಕೊಡ. ಮತ್ತು ನಮ್ಮ ಅತ್ತಿ ಮುಂದೆ, ನಿಮ್ಮವ್ವನ ಮುಂದೆ, ನಿಮ್ಮವ್ವ ರಣ ಹದ್ದಿದ್ದಂಗೆ ಪೊಲೀಸರ ನಾಯಿಕ್ಕಿಂತ ಆತಾತ ಗೊತ್ತಾನ. ಮೂಸಿ ಹಿಡ್ಕೊಂಡು ಬಂದ್ಬಿಡ್ತಾಳೆ ಹಿಂಗೆ ಏನಿದು ಅಂತೇಳಿ. ಅದಕ್ಕೆ ತೊಗೊಂಡು ಬಂದು ಸೀದಾ ನಂಗೆ ರೂಮ್ನ್ಯಾಗ ತಂದು ಕೊಡು. ಅಲ್ಲಲ್ಲಿ ಉಪವಾಸ ಮಾಡ್ತೇನೆ ಅಂದ್ಮೇಲೆ ಉಪವಾಸ ಮಾಡ್ಬೇಕು. ಮಾಡ್ತೀನಲ್ಲ ಅತ್ತಿ ಹೇಳ್ದಂಗೆ. ನಂಗೆ ಉಪವಾಸ ಇರೋಕ್ಕಾಗಲ್ಲ. ಏನು ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಹೊಟ್ಟೆ ತುಂಬ ಕೂಳ್ಬೇಕಷ್ಟೇ. ಊಟ ಅಂತ ನನಗೆ ಕುಂಭಕರ್ಣ ಎದ್ದ ತಕ್ಷಣ ಊಟಕ್ಕೆ ಬೇಕಲ್ಲ, ಹಂಗೆ ನನಗೆ ಊಟಕ್ಕೆ ಬೇಕಷ್ಟೇ ಮಾವ. ಏನು ತತ್ತಿ ಹೇಳಿ ನನಗೆ. ತರಲಿಲ್ಲ ಅಂದರೆ ಇವತ್ತು ಒಲಿ ಮ್ಯಾಗ ಏನೇನು ಇಟ್ಟಿರ. ಮನ್ಯಾಗ ಎಲ್ಲರೂ ಉಪವಾಸ ಮಾಡಕತ್ತಾರ. ಮತ್ತು ನಾನು ಬೇಕು ಉಪವಾಸ ಮಾಡ್ಬೇಕನು. ನೋಡು, ನಾನು ಊಟಕ್ಕೆ ಏನಾರು ತಂದು ಕೊಡಲಿಲ್ಲ ಅಂದ್ರೆ ಉಪವಾಸ ನಾನು ನಿನ್ನ ಕೆಡುತ್ತೀನಿ. ನಮ್ಮ ಊಟಕ್ಕೆ ನೀಡ್ತಾಳ. ನಿಮ್ಮವ್ವ ಊಟಕ್ಕೆ ನೀಡ್ತಾಳ. ನನಗೂ ಗೊತ್ತೈತೆ ಉಪವಾಸ ಹೆಂಗೆ ಕೆಡಬೇಕು ಅಂತೇಳಿ. ಓಹೋ ಮೇಡಮ್ಮರ ಆ ರೂಟ್ನ್ಯಾಗ ಬರಾಕತ್ತೀರನ? ಆಯ್ತಾಯ್ತು. ಏನು ತಂದು ಕೊಡ್ಬೇಕು ಹೇಳು ಮಾವ. ನಂಗೆ 1 ಪ್ಲೇಟ್ ಗೋಬಿ, ಆಮ್ಯಾಗ 1 ಪ್ಲೇಟ್ ಮ್ಯಾಗಿ ಅಂತ ಬರ್ತದಲ್ಲ ಅದು, ಆಮ್ಯಾಗ ಮತ್ತೇನಪ್ಪ, ಮತ್ತೇನು, ಇವೆರಡು ತುಂಬ. ಆಮೇಲೆ ಬಸವೇಶ್ವರ ಖಾನಾವಳಿ ಒಳಗೆ ಮಸ್ತ್ ಹೋಳಿಗೆ ಊಟ. ಇವ 3 ತಗೊಂಬ. ಏನ ಲೇ, ಒಂದು 400-500 ರೂಪಾಯಿ ಖರ್ಚು ಹೇಳಾಕತ್ತೀಯಲ್ಲೇ. ಇಷ್ಟೆಲ್ಲ ಖರ್ಚು ಮಾಡ್ತಿರ್ಬೇಕಾ? ಸುಮ್ಮನೆ ಮನ್ಯಾಗ ಏನು ಬೇಕಾದ್ರೆ ಮಾಡ್ಕೊಂಡು ತಿನ್ನು. ನಿಮ್ಮವ್ವ ಹೆಡಂಬೂತ ಪೆಡಂಬೂತ ಕೂತಾಳ. ಏನು ಮಾಡ್ಕೊಳಕ್ ಬಿಡವಳ. ಅದೇನೋ ಉಪಾಸಿ ಮಾಡ್ಬೇಕಂತೆ. ಅಲ್ಲ ಉಪಾಸಿ ಮಾಡೋಣ, ಆದ್ರೆ ನನಗೆ ಅದ್ರ ರೂಢ ಇಲ್ಲಮ್ಮವ್ವ. ನಮ್ಮವ್ವ ನಮ್ಮಪ್ಪ ಎಗ್ಳರೆ ಗುದ್ದಡ್ರ ಮಟ ಕಂಟ ಮಟ ತಿನ್ಸಿ ಬೆಳೆಸ್ಬಿಟ್ಟಾರ. ಉಪಾಸಿದ ರೂಢನೇ ಇಲ್ಲ. ಅದಕ್ಕೆ ಆ ಮನೆಗೆ ಎಲ್ಲಾರು ಮಾಡಕತ್ತಾರಲ್ಲ, ನಾನು ಬೇಕೆ ನಾನು ಶಿವಪ್ಪಗೆ ಬೇಡ್ಕೊಂಡೇನಿ. ಶಿವಪ್ಪ ನಾ ಇನ್ನೂ ಸಣ್ಣಕ್ಕಿದ್ದೀನಿ, ನಂಗೆ ಮಾತ್ರ ಶಿಕ್ಷೆ ಕೊಡಬೇಡ. ಏನಾರು ಕೊಡೋದಿದ್ರೆ ನಮ್ಮ ಅತ್ತಿಗೆ ಕೊಡು, ನಾನು ಮಾತ್ರ ಊಟ ಮಾಡ್ತೀನಿ ಶಿವಪ್ಪ ಅಂತ ಹೇಳೇನಿ. ಶಿವಪ್ಪ ತಥಾಸ್ತು ಅಂದನ. ಅಲ್ಲ, ನಮ್ಮ ಅವ್ಗೆ ಶಿಕ್ಷೆ ಕೊಡ್ಬೇಕು? ನಿಮ್ಮವ್ವ ಮಾಡೋ ತಪ್ಪಿಗೆ ಒಂದು ಈಟಲ್ಲ ಭಾಳ ಶಿಕ್ಷೆ ಕೊಡ್ಬೇಕು. ಶಿವಪ್ಪ ಇನ್ನೂ ಅದ್ರೊಳಗೆ ಡಿಸ್ಕೌಂಟ್ ಬಿಟ್ಟಾನ. ಏನು ತರ್ಬೇಕು? ಹೇಳಿದ್ನಲ್ಲ, ನಂಗೆ ಗೋಬಿ, ಮ್ಯಾಗಿ ಮತ್ತು ಬಸವೇಶ್ವರ ಖಾನಾವಳಿ ಹೋಳಿಗೆ ಊಟ. ಮಾವ ಈಗ ತಂದು ಕೊಟ್ಟಿದ್ದು ಹೊರಗೆ ಹೇಳಬೇಡ. ನಾ ರೂಮ್ನಾಗೆ ತಂದು ಕೊಡು. ರೂಮ್ನಾಗೆ ಗಪ್ ಚಿಪ್ಪಿಂದ ಹಳಿ ತಿಪ್ಪಿಗೆ ಚೆಲ್ಬಿಡ್ತಾನೆ. ಏನು ಮತ್ತು ತಂದು ಕೊಟ್ಟಿದ್ದು ಹೇಳಬೇಡ. ಅತ್ತಿ ಆಮ್ಯಾಗ ಅತ್ತಿ ನಾ ಏನಾರ ಉಂಡಿದ ವಿಚಾರ ಗೊತ್ತಾತಂದ್ರೆ ಆ ಗೌಡ್ರ ಮನೆ ಬಕ್ಲ ಕಟ್ಟಿರ್ತಾರಲ್ಲ ನಾಯಿ, ಕರೆ ನಾಯಿ, ಅದು ಒದರ್ತದ ನೋಡು, ಅದಕ್ಕಿಂತ ಜಾಸ್ತಿ ಒದರ್ತಾಳ. ಅದಕ್ಕೆ ಲೇ ನಮ್ಮ ಅವ್ಗೆ ಮಾತೈತಿರ ನಾಯಿ ಅನ್ಬೇಡ್ಲಿ. ಅತ್ತೆನ ಮರ್ಯಾದೆ ಕೊಡು. ಕೊಡನಂತೆ ಬಿಡು. ಅದಕ್ಕೆಲ್ಲೋ ಕತೆ, ಅದು ಯಾವಾಗಾದ್ರೂ ಕೊಡ್ಬೋದು. ನಂಗೆ ಮೊದಲು ಊಟಕ್ಕೆ ತುಂಬ ಊಟ ಮಾವ. ನಂಗೆ ಹೊಟ್ಟೆ ಗುರ್ರನ್ನಾಗತ್ತೈತಿ. ನಂಗೆ ಊಟ ಬೇಕು ಮಾವ. ಆತಾತ್ ಬಿಡು ಮರ, ತಂದು ಕೊಡ್ತೀನಿ. ಅದಕ್ಕೆಮ್ಮ ಏನಾರ ಕೆಲಸ ಮಾಡಿಕೊಡ್ಲಾ? ಏನು ಬ್ಯಾಡ ತಾಯಿ. ತವ್ರ ಮನೆಗೆ ಬಂದು ಮಗಳ ಕಡೆ ಮತ್ತೆ ಕೆಲಸ ಮಾಡ್ಸಕತ್ತಾಳ ಅಂತೇಳಿ ಮತ್ತೆ ಯಾರು ಏನಾರ ಅಂದ್ಗಿಂದ್ರ ಯಾಕೆ ಬೇಕು? ಇಲ್ಲ ಅತ್ತೆಮ್ಮ, ಊಟತ ಎಲ್ಲರಿಗೆ ಹಾಕ್ಕೊಂಡೆ. ನಿಮ್ಗೆ ಏನಾರು ಬೇಕಂದ್ರೆ ಹೇಳ್ರಿ, ಮಾಡ್ತೇನೆ. ಅದಕ್ಕೇನಿಲ್ಲ. ನಂಗೆ ಗೊತ್ತಾಗಲ್ಲ, ಬಹಳ ದಿನ ಆತಲ್ಲ ಇಲ್ಲಿಂದ ಅಲ್ಲಿ ಹೋಗಿ. ಇಲ್ಲಿ ಏನು ಕೆಲಸ ಬಾಕಿ ಉಳಿದೈತಿ ಏನಂತ ಗೊತ್ತಾಗಲ್ಲ. ಅದಕ್ಕೆ ಭಾಂಡೆ ಸಂಜೆಗೆ ನಾನೇ ತಿಕ್ತೇನೆ, ನೀವೇನು ತಿಕ್ಕಕ್ಕೆ ಹೋಗ್ಬೇಡ್ರಿ. ಬೇರೆ ಏನು ಕೆಲಸ ಆಗಕ್ಕೆ ಹೇಳ್ರಿ, ನಾ ಮಾಡ್ತೀನಿ. ಏನು ಬೇಡ, ಹಾಗೆ ನಾ ಒಂದೆರಡು ಏನೋ ಮಾತು ಕೇಳ್ತೀನಿ, ಉತ್ತರ ಕೊಡ್ಬೇಕು. ಅದಕ್ಕೆ ಏನು ಕರೆಕ್ಟಾಗಿ ಹೇಳ್ಬೇಕಾ? ಮತ್ತೆ ಹೇಳ್ತೇನಪ್ಪ, ಅದಕ್ಕೇನಂತೆ ಹೇಳ್ರಿ. ಅದಕ್ಕೆಮ್ಮ ಏನಿಲ್ಲ, ನೀನು ಅದು ಎಂತ ತಂದೆಲ್ಲ ಪ್ರೇಮ ವಿವಾಹ ಅಲ್ಲ, ಅದಾದಲ್ಲ ನಿಮ್ಮತ್ತಿ ಚಲೋ ನೋಡ್ಕೊತಾಳ. ಅಲ್ಲ ಅದಕ್ಕೆಮ್ಮ, ಇದಕ್ಕೆ ಏನು ಹೇಳೋದಂತೆ ನಾನು. ಅಲ್ಲ, ಅಂಗೈ ಹುಣ್ಣಿಗೆ ಕನ್ನಡಿ ಹಿಡ್ದಂಗೆ ಆತು. ನಮ್ಮತ್ತಿ ಎಲ್ಲ ಚಲೋ ನೋಡ್ಕೊತಿದ್ರ, ನಾನು ಯಾಕೆ ಅತ್ತಿಗೆಮ್ಮ ಇಲ್ಲಿ ಬರ್ತಿದ್ದೆ? ಹೌದಾ? ಏನಂತಾರ ಅನ್ಲಾರ್ದು ಏನು ಉಳ್ದೈತಿ ಅಂತ ಕೇಳ್ರಿ. ದೇವ್ರೆ, ಅದ್ರಾಗೂ ಅಣ್ಣನ ಮಗಳನ್ನೇ ಸೊಸೆಯಾಗಿ 2ನೇದಕ್ಕಿಂತ ತಂದುಬಿಟ್ಟಾರ. ಆಕಿದೇ ಮನೆ ಆಗ್ಬಿಟ್ಟೈತೆ.
ಏನು ಹೇಳಂಗಿಲ್ಲ ಕೇಳಂಗಿಲ್ಲ, ಎಲ್ಲದಕ್ಕೂ ಅಕ್ಕಿ ಮಾತೇ ನಡೆಯೋದು. ಅಕ್ಕಿ ಎಷ್ಟೋ ಸಲ ನಮ್ಮ ಅತ್ತಿಗೆ ಹೊಳ್ಳಿ ಮಾತಾಡ್ತಾಳೆ, ಆದರೂ ಸುಮ್ಮನೆ ಇರ್ತಾರೆ. ಭಾಳ ಅಂದರೆ ಒಂಚೂರು ಏನು ನಿನ್ನ ಕಾಟ ಹಂಗೆ ಹಿಂಗೆ ಅಂತ ಬೈತಾರೆ ಅಷ್ಟೇ. ಅದು ಬಿಟ್ಟರೆ ಏನು ಅಣ್ಣನ ಮಗಳನ್ನ ಪ್ರೀತಿ ಏನು ಕಡಿಮೆ ಆಗಲ್ಲ. ಆಮೇಲೆ ಏನಾರ ಬೈದರು ವಾಪಸ್ ಹೋಗಿ ಅವ್ರ ಅಣ್ಣನ ಮುಂದೆ ಅವ್ರ ಅವನ ಮುಂದೆ ಅಂದರೆ ಅವರ ಅವ್ವ ಅಪ್ಪನ ಮುಂದೆ ಹೇಳ್ತಾಳೆ, ಅಣ್ಣ ಅತ್ತಿಗೆ ಅಯ್ಯೋ ಏನು ಅನ್ಕೊಂಡ್ರು ಅಂತೇಳಿ ಅತ್ತಿ ಇಲ್ಲಿಂದ ಓಡ್ತಾಳೆ. ಓಡಿ ಅವ್ರು ಅಲ್ಲಿಂದ ಏನು ಹೇಳಿ ಕಳಿಸ್ತಾರ ಗೊತ್ತಿಲ್ಲ. ವಾಪಸ್ ಬಂದು ಮತ್ತು ಏನು ಅನ್ನಂಗಿಲ್ಲ ಬಿಡಂಗಿಲ್ಲ. ನನಗಂತೂ ಎಳ್ಳು ಕಾಳಿನ ಕಿಮ್ಮತ್ತಿಲ್ಲ ಅತ್ತಿಗೆಮ್ಮ. ಒಂಥರ ಏನಂದರೆ ನಾನು ಯಾಕಾರ ಮದುವೆ ಆದ್ನೋ ಅಂತ ಅನ್ನಿಸ್ಬಿಟ್ಟೈತೆ ನೋಡ್ರಿ ನನಗಂತೂ. ಇಲ್ಲಿಗೆ ಬಂದ ಮೇಲಾರ ಸಮಾಧಾನ ಆಯ್ತಾ? ಅದು ಇಲ್ಲ. ಯಾಕಂದ್ರೆ ಇನ್ನೂ ಬಂದಿಲ್ಲ ನನ್ನ ಗಂಡ ಕರ್ಕೊಂಡು ಹೋಗಕ್ಕೆ. ಅದೇ ಚಿಂತೆ ಕಾಡ್ತಾ ಆಯ್ತು ಅದಕ್ಕೆಮ್ಮ ನನಗೆ. ನಾನು ಏನು ಮಾಡಲಿ? ಎಲ್ಲ ಕೆಲಸ ನನಗೇ ಹೇಳೋದು, ನನಗೇ ಮಾಡಿಸೋದು, ನಾನೇ ಮಾಡಬೇಕು. ನಿನ್ನ ಗಂಡಗೆ ಹೇಳು, ನನಗೆ ಇಷ್ಟು ಕೆಲಸ ಮಾಡೋಕ್ಕಾಗಲ್ಲ, ಇಷ್ಟೆಲ್ಲ ನನಗಾಗಲ್ಲ, ಆಕೆ ಹೆಂಗಿರ್ತಾಳೆ ಹಂಗೆ ನಾನು ಇರ್ತೀನಿ, ನನಗೆ ಯಾಕೆ ಹೆಚ್ಚಿಗೆ ಕೆಲಸ ಹೇಳೋದು, ನಾನು ಯಾಕೆ ಮಾಡ್ಬೇಕು ಎಲ್ಲ ಅಂತೇಳಿ ಹೊಳ್ಳೊಳ್ಳು ಮಾತಾಡು. ಅದಕ್ಕೆಮ್ಮ ನಮ್ಮ ಮನ್ಯಾಗ ನನ್ನ ಗಂಡ ನನ್ನಂತ ಇಲ್ಲ. ಅವ್ರ ಅವ್ವ ಅಪ್ಪ ಏನು ಹೇಳ್ತಾರೆ ಅದೇ ಸರಿ. ನನ್ನ ಓಡ್ ಬಂದು ಮದುವೆ ಆಗಿದ್ದ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದು ನನ್ನ ಪ್ರಕಾರ ನಡೆಯಲ್ಲ ಆ ಮನೆ ಒಳಗೆ. ಎಲ್ಲ ಅವ್ರ ಅವ್ವ ಅಪ್ಪ ಎಷ್ಟು ಸಲ ಹೇಳೇನು ಗೊತ್ತಾ, ಮನೆ ಬೇರೆ ಮಾಡ್ಕೊಂಡಿರೋಣ, ಅಲ್ಲೇ ಬೇಕಾದ್ರೆ ಈಶೆ ಮಾಡ್ಕೊಂಡಿರೋಣ, ಅವ್ರ ಮನ್ಯಾಗ ಇರೋದು ಬೇಡ ಅಂತೇಳಿ ಇವತ್ತಿನವರೆಗೂ ಹ್ಞೂ ಅಂತ ಬಂದಿಲ್ಲ. ಏನು ಮಾಡ್ತೀರಿ ಹೇಳ್ರಿ? ನಂಗಂತೂ ಸಾಕಾಗ್ಬಿಟ್ಟೈತಿ. ನಾನು ಹೇಳಾರ್ದ ಭಾಷೆ ಇಲ್ಲ. ಅವು ಅಂತಾಳ ರಾತ್ರಿ ಹೊತ್ತಿನಾಗ ಹೆಂಗಾರ ಮಾಡಿ ಗಂಡನ ಬುಟ್ಟಿಗೆ ಹಾಕೋಬೇಕು ಅಂತೇಳಿ. ರಾತ್ರಿ ಹೊತ್ತಿನಾಗೂ ನಮ್ಮ ಅತ್ತಿ ಕಿರಿಕಿರಿನೇ ಇರ್ತೈತಿ. ಅದು ಅಲ್ಲದೆ ರಾತ್ರಿ ಹೊತ್ತಿನಾಗ ಏನು ಬುಟ್ಟಿಗೆ ಹಾಕ್ಕೊಂಡು ಎಲ್ಲ ಪ್ರಯತ್ನ ಮಾಡಾತ್ ನಾನು. ಯಾವುದು ಕೆಲಸಕ್ಕೆ ಬರಲ್ಲ ಇರದಿದ್ದಕ್ಕೆ ನಾ ಇಲ್ಲಿವರೆಗೂ ಬಂದಿದ್ದೀಗ. ಏನು ಮಾಡ್ತೀರಿ ಹೇಳ್ರಿ? ಓ ಹಿಂಗೆ ಬೇರೆ ಆಯ್ತಾನ? ಈಗ ನೀವೇನಾರ ಒಂದು ಮಾತು ಹೇಳಿದ್ರೆ ಅಣ್ಣ ಕೇಳ್ತಾನೆ. ಆದ್ರೆ ನಮ್ಮನೆ ಹಂಗಲ್ಲ, ಅವ್ರವು ಏನು ಹೇಳ್ತಾಳೆ ಅದೇ ಸರಿ. ಅಂದ್ರೆ ಏನು ನಿಮ್ಮ ಅಣ್ಣ ಹೆಂಡತಿಲಾಲೆ ಹೆಂಡತಿ ಮಾತು ಕೇಳ್ತಾನ ಅಂತ ಹೇಳಾಕತ್ತೀಯ ನೀನು? ತೋತೋ ಅತ್ತಿಗೆಮ್ಮ ಹಂಗೆ ಯಾಕೆ ತಿಳ್ಕೊತೀರಿ? ನಾನು ಆ ಅರ್ಥಕ್ಕೆ ಅನ್ಲಿಲ್ಲ ಅತ್ತಿಗೆಮ್ಮ. ಏನ ಬಿಡವ ಹೋಲೆ ಅನ್ನದಂದು ಮತ್ತೆ ಹಂಗೆ ಯಾಕೆ ತಿಳ್ಕೊತೀರಿ, ಹಿಂಗೆ ಯಾಕೆ ತಿಳ್ಕೊತೀರಿ? ನಾ ಹಂಗಂದಿಲ್ಲ, ನಾ ಹಿಂಗಂದಿಲ್ಲ ಇವೇ ಇಲ್ಲ ಅತ್ತಿಗೆಮ್ಮ. ನಾ ಹಂಗೆ ಅನ್ಲಿಲ್ಲ. ನನ್ನ ಮನ್ಯಾಗ ತಪ್ಪು ಸರಿನೋ ಅವು ಹೇಳಿದ್ದೆ ಬರೋಬ್ಬರಿ. ಆ ಅರ್ಥ ಐತಿ. ಸಾಕಾಗ್ಬಿಟ್ಟೈತೆ ಅತ್ತಿಗೆಮ್ಮ ನನಗೂ. ನೋಡಿ ನೋಡಿ ಕೇಳಿ ಕೇಳಿ ಸಾಕಾಗ್ಬಿಟ್ಟೈತೆ. ಅದಕ್ಕೆ ತಲೆ ಕೆಟ್ಟು ಬಂದಿರೋದು ಇಲ್ಲಿಗೆ. ಆದರೆ 3 ದಿನ ಆಯ್ತು ನನ್ನ ಗಂಡ ಯಾಕೆ ಬಂದಿಲ್ಲೋ ಏನೋ ಕರ್ಕೊಂಡು ಹೋಗಕ್ಕೆ. ನನಗೆ ಅದೇ ವಿಚಿತ್ರ ಆಗೈತಿ. ನನಗನ್ನಿಸ್ತೈತಿ ನಮ್ಮ ಅತ್ತಿ ಏನಾರ ಇಲ್ಲ ಬರೋದು ಕಿವ್ಯಾಗ ತುಂಬ್ಯಾಳ ಅಂತ. ಹಂಗೆ ಆಕತ್ ಮತ್ತೆ. ಈ ಅತ್ತಿಗಳೇನು ಸಾಮಾನ್ಯದವ್ರು ಅಂತ ತಿಳ್ಕೊಂಡಿಯಾ? ಅಯ್ಯೋ ದೇವ್ರೆ, ಭಾರಿ ಖತರ್ನಾಕ್ ಈ ಅತ್ತಿಗಳು ಗೊತ್ತನ. ಮಕ್ಕಳ ತಲೆ ಹೆಂಗೆ ತುಂಬಬೇಕು ಅಂತ ಅದು ಹೆಂಡ್ತಿಯರ ವಿರುದ್ಧ ಎಲ್ಲ ಕಲ್ತು ಬಿಟ್ಟಿರ್ತಾರ. ಇವ್ರ ಕೈಯಾಗ ಏನಾರು ನಮ್ಮ ಗಂಡುಗಳನ್ನ ಕೈ ಬಿಟ್ವಿ ಕೆಟ್ವಿ ಗೊತ್ತನ. ಹಂಗಂತ ನಾನು ನಿಮ್ಮ ಹೋಗಿ ಅನ್ನತ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಲೋಕಾರೂಢಿ ಒಂದು ಮಾತು ಹೇಳಕತ್ತಿರೋದಷ್ಟೇ. ಬೇರೆ ಯಾರಾದರೆ ಹಂಗಿರಲ್ಲ ಅಂತ ಹೇಳಿದ್ದಷ್ಟೇ. ಇರಲಿ ಬಿಡ್ರಿ ಅದಕ್ಕೆ ಏನು ಹೇಳಿದ್ರೇನು ಏನು ಮಾಡಿದ್ರೇನು ಸರಿ. ಒಟ್ಟಿಗೆ ಓಡೋಗಿ ಮದುವೆ ಆಗಿದ್ದಕ್ಕೂ ಏನು ಪ್ರತಿಫಲ ಇಲ್ಲ ಅಂತೀ? ಏನು ಇಲ್ಲ ನೋಡ್ರಿ ಅದಕ್ಕೆಮ್ಮ. ಒಂದೊಂದು ಸಲ ಅನಿಸ್ತತಿ ಈ ಪ್ರೀತಿ ಮಾಡಿ ಓಡೋಗಿ ಮದುವೆ ಆಗೋದಕ್ಕಿಂತ ಮನ್ಯಾಗ ತೋರಿಸ್ತೋರ್ನೇ ಲಗ್ನ ಆಗಿದ್ರೆ ಎಷ್ಟೋ ಮರ್ಯಾದೆ ಇರ್ತಿತ್ತು. ಮಾತಿಗೊಂದು ಸಲ ಓಡಿ ಬಂದಕ್ಕಿ, ಲಗ್ನ ಅದಕ್ಕಿ, ಅಪ್ಪ ಅವನ ಮರ್ಯಾದಿನ ಗೊತ್ತಿಲ್ಲ ನನಗೆ, ನನ್ನ ಮರ್ಯಾದೆ ಏನು ಕಾಯ್ತಿ? ಮಾತಿಗೊಂದು ಸಲ ಚುಚ್ಚಿ ಮಾತಾಡೋದು ಅದನ್ನೆಲ್ಲ ಕೇಳೋಕ್ಕಾಗಲ್ಲ ನೋಡ್ರಿ ಅದಕ್ಕೆಮ್ಮ. ಆ ಮಂಗಳನ ಮಾತು ಅಂದರೆ ವೇದ ವಾಕ್ಯ ಅವ್ರಿಗೆ. ಮಂಗಳ ಏನು ಹೇಳಿದ್ರು ಕೇಳ್ತಾರಪ್ಪ, ಏನಂದ್ರು ಕೇಳ್ತಾರ. ನನಗಂದ್ರೆ ಅಷ್ಟು ಕಿಮ್ಮತ್ತಿಲ್ಲ. ಅದಕ್ಕೆ ಆ ಮನೆಗೆ ಇರೋದು ಬೇಡ, ಬೇರೆ ಮನೆ ಮಾಡ್ಕೊಂಡಿರೋಣ. ನನ್ನ ಗಂಡ, ನನಗೆ ಮುಂದೆ ಹುಟ್ಟ ಮಕ್ಕಳು, ನನ್ನ ಮನೆ, ನನ್ನ ಸಂಸಾರ, ನನ್ನ ಜಗತ್ತು. ಯಾಕೆ ಇವ್ರು ಚಾಕ್ರಿ ಮಾಡಬೇಕು? ಅದಕ್ಕೆ ಬಂದಿರೋದು ಇಲ್ಲಿಗೆ. ಹೆಂಗಾರ ಮಾಡಿ ನನ್ನ ಗಂಡ ಇಲ್ಲಿಗೆ ಒಂದು ಕರಿಯಾಕೆ ಬರಲಿ ಸಾಕು. ನನ್ನ ಗಂಡ ನನ್ನ ಕೈಯಾಗಿ ಹೆಂಗೆ ಇಟ್ಕೋಬೇಕಂತ ಗೊತ್ತೈತಿ. ಮೊದಲ ಕೆಲಸ ಮಾಡು. ಆದರೂ ನಿನ್ನ ಗಂಡ ಉಪಯೋಗ ಇಲ್ಲ ಬಿಡ ಅವನು. ಅಲ್ಲ, ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋದು ಒಂದೇ ಮುಖ್ಯ ಅಲ್ಲ, ಹೆಂಡ್ತಿನ ಹೆಂಗೆ ಸಾಕ್ಬೇಕು ಅಂತ ಕಲ್ತಿರ್ಬೇಕು. ಸರಿ, ಹಿತ್ಲಾಗ ಒಂದು 4 ಭಾಂಡೆ ಅದಾವೆ, ಸ್ವಲ್ಪ ತಿಕ್ಕಿಡ. ಹಾಗೆ ಬೆಳಗ್ಗೆ ತೋಸಿಟ್ಟಿದ್ದು 4 ಬಟ್ಟೆ ಅದಾವೆ, ಅವನ್ನ 4 ಒಗೆದು ಒಣಾಕ್ಬಿಡ ಅಷ್ಟೇ. ಅದಕ್ಕೆ ಹಾಗೆ ಮಾಡ್ತೇನೆ. ಏನು ಇಷ್ಟು ಕೆಲಸ ಹೇಳ್ತಾಳೆ ಅದಕ್ಕೆಮ್ಮ. ಇದೆಲ್ಲ ಮಾಡ್ಕೊಂಡು ಇಲ್ಲಿ ಬಿದ್ದಿರೋ ಕರ್ಮ ನಿನಗೇನು ಅಂತ ಕೇಳ್ತಾ ಇದ್ದೀರನ? ಬೇಕಾದ ಕೆಲಸ ಹೇಳಿ ನಾನು ಮಾಡ್ತೀನಿ. ಆದರೆ ನನ್ನ ಗಂಡ ಬಂದಾಗ ಬೇರೆ ಮನೆ ಮಾಡೋದ್ರ ಬಗ್ಗೆನೇ ಮಾತಾಡ್ತೀನಿ. ಬೇರೆ ಮನೆ ಮಾಡಿಸ್ತೀನಿ. ನನಗಾಗಲ್ಲಪ್ಪ ಆ ಅತ್ತಿ ಕೈಯಾಗಿ ಹೇಗಕ್ಕ.